ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಎಗ್ ಬಿರಿಯಾನಿ ಬೇಕು ಅಂದು, ಸೊ ಹಾಗಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಯಜಮಾನ್ರು ಫಿಶ್ ತಿನ್ನಬೇಕು ಅಂದರು. ಸೊ ಬಾಂಗ್ಡಾ ಫಿಶ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಲಿ ಸ್ಟಾರ್ಟಪ್ ಮಾಡ್ಕೊಂಬಿಡೋಣ ಫೋನ್. ಓಕೆ, ಬಾಂಗ್ಡಾ ಫಿಶ್ ತೊಗೊಂಬರ್ತೀನಿ, ಫಿಶ್ ಫ್ರೈ ಮಾಡಿಕೊಡು ಅಂದರು. ಸರಿ, ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಗ್ ಬಿರಿಯಾನಿಗೆ ಮಾಮೂಲಿ ಆ್ಯಸ್ ಯೂಶ್ವಲ್ ಜಾಸ್ತಿ ಮಸಾಲ ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೇಲಿ ಯಾವಾಗ್ಲೂ. ಸೊ ಅದನ್ನೇ ಇರುತ್ತೆ, ಹಾಕ್ತೀನಿ. ಸೊ ಏನೇನು ಮಾಡ್ಕೊಂಡಿದ್ದೀನಿ ತೋರಿಸ್ಬಿಡ್ತೀನಿ ಒಂದ್ಸತಿ ಬನ್ನಿ. ಸೊ ಇಲ್ಲಿ ಎಣ್ಣೆ ಕಾದಿದೆ, ಫಸ್ಟ್ ಇದಕ್ಕೆ ಹಾಕೊಂಡ್ಬಿಡೋಣ ಬನ್ನಿ ಎಲ್ಲನೂ. ಸೊ ಇವಾಗ ಬಂದು ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಪಲಾವ್ ಐಟಮ್ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ. ಓಕೆನಾ. ಅಲ್ಲಿವರೆಗೂ ಸ್ವಲ್ಪ ಪುದೀನ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ಬಂದು ನಾನು 4 ಮೊಟ್ಟೆ ತಗೊಂಡು ಸ್ವಲ್ಪ ಅರಿಶಿನ ಮತ್ತೆ ಅಚ್ಕಾರದ ಪುಡಿ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 4 ಸಾಕು ಅಂತ, ಯಾಕಂದ್ರೆ ಜಾಸ್ತಿ ತಿನ್ನಲ್ಲ ಮೊಟ್ಟೆನ ಪಲಾವ್ ಅಲ್ಲ. ಅದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಪುದೀನ ಸೊಪ್ಪು, ಟೊಮೆಟೊ, ಜೊತೆಯಲ್ಲಿ ಸ್ವಲ್ಪ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ. ಇದು ಬಂದು ಎಗ್ ಬಿರಿಯಾನಿಗೆ ಹಾಕಕ್ಕಲ್ಲ, ಫಿಶ್ ಫ್ರೈ ಮಾಡೋಕ್ಕೆ ಅಂತ ಹುಣಸೆ ನೆನೆಸಿದ್ದೀನಿ. ಸೊ ಇವಾಗ ಅಚ್ಕಾರದ ಪುಡಿ, ಧನಿಯಾ ಪುಡಿ ಒಟ್ಟಿಗೆ ಬೀಸಿ ಇಟ್ಕೊಂಡಿರ್ತೀರಲ್ಲ ಮನೇಲಿ, ಮಟನ್ ಸಾರು ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ 1.5 ಸ್ಪೂನ್ ಅಷ್ಟು. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮೊಟ್ಟೆ ಒಡೆದು ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆಯಿಲ್ ಬಿಟ್ಕೊಳ್ತಾ ಇದೆ. ಸೊ ಇವಾಗ 2 ಮೊಟ್ಟೆ ಒಡೆದಾಕೊಂಡಿದ್ದೀನಿ. ಒಡೆದಾಕೊಂಡು ಉರಿನ ಜಾಸ್ತಿ ಇಟ್ಕೊಳ್ಳಿ, ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಳ್ತಾ ಇರಿ. ಚೆನ್ನಾಗೆ ಮಿಕ್ಸ್ ಹಾಕಬೇಕು, ಅಂದರೆ ಎಲ್ಲ ಮೊಟ್ಟೆ ಎಲ್ಲ ಪುಡಿ ಪುಡಿ ಹಾಕಬೇಕು. ಅವಾಗ ನಮಗೆ ರೈಸಲ್ಲಿ ಸಿಗ್ತದೆ, ಈ ಎಗ್ ರೈಸಲ್ಲಿ ಸಿಗತ್ತಲ್ಲ ಆ ಥರ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದು ನೀರು ಹಾಕ್ಕೊಂಡು ಮತ್ತೆ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಮೊಟ್ಟೆನೂ ಹಾಕ್ಕೊಳ್ಳೋಣ. ಇಲ್ಲಿ 2 ಮೊಟ್ಟೆನ ಒಡೆದಾಕೊಂಡಿದ್ದೀನಿ ಚೆನ್ನಾಗಿ ನಾನು. ಇದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ. ಇದು ಹೋದ ನಂತರ ಫ್ರೈ ಮಾಡಿರೋ ಮೊಟ್ಟೆನೂ ಹಾಕ್ಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ಹಾಕ್ಕೊಳ್ಳೋಣ. ಈ ಥರ ಪುಡಿ ಪುಡಿ ಇದ್ರೂ ಇದು ಮಸಾಲೆ ಥರ ಇರುತ್ತೆ ನೋಡಿ, ನಿಮಗೆ ರೈಸಲ್ಲಿ ತಿನ್ನುವಾಗ ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಸೊ ನೋಡಿ ಇವಾಗ ಈ ಥರ ಆಗಿದೆ. ಇದು ಫುಲ್ಲು ಮೊಟ್ಟೆ ಮಾಮೂಲಿ ಎಗ್ ಬುರ್ಜಿ ಮಾಡ್ತೀವಲ್ಲ ಆ ಥರ ಆಗಿದೆ. ಇವಾಗ ಇದಕ್ಕೆ ನಾವು ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವೇನು ತಿಕ್ಕಿದ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಅಂದರೆ. ಒಂದು ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ಅದು ಎಣ್ಣೆಯಲ್ಲಿ, ಮತ್ತು ಕಲಿಸ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಹಾಕ್ತೀವಿ. ಸೊ ಇವಾಗ ಇದಿಷ್ಟೇ. ಇವಾಗ ಈ ಬಿಸಿನೀರು ಕಾಯಿಸಿರ್ತೀವಲ್ಲ ಇದನ್ನು ಬಂದು ಇಲ್ಲಿ ಫ್ರೈ ಮಾಡಿರ್ತೀವಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಇದು ಬಿಟ್ಕೊಳ್ಳುತ್ತೆ. ಇದರಲ್ಲಿರೋ ಎಣ್ಣೆ ಎಲ್ಲ ಪೂರ್ತಿ ನಾವು ರೈಸ್ಗೆ ಹಾಕ್ಕೋಬೋದು, ವೇಸ್ಟ್ ಆಗೋಲ್ಲ ಮಸಾಲೆ ಎಲ್ಲ. ಸೊ ಅದಕ್ಕೇ ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀವಿ. ಓಕೆನಾ. ಇದು ಬಂದು 2 ಗ್ಲಾಸ್ ಅಷ್ಟು ನೀರು ಹಿಡಿಯುತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ, ಸಾಫ್ಟಾಗಿ ಬೇಕು ನನಗೆ ರೈಸ್. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇಲ್ಲಿ ಬಂದು ನಾನು 1.5 ಗ್ಲಾಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ಕೈ ಅಳತೆ ಗೊತ್ತಿರುತ್ತಲ್ಲ ಅದೇ ಪ್ರಕಾರನೇ ಹಾಕ್ಕೊಳ್ತೀನಿ. ಸಾಕಿಷ್ಟು ಸಾಲ್ಟು. ಸೊ ಇವಾಗ ಸಾಲ್ಟ್ ಎಲ್ಲ ಹಾಕಿದ್ದೀನಿ, ಬಿಸಿನೀರು ಹಾಕಿದ್ದೀನಿ, ಬೇಗ ಕುಕ್ ಆಗುತ್ತೆ. ನಾವು 1.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಳ್ತೀನಿ. ನಿಮಗೆ ಕುಕ್ಕರೆಲ್ಲ ಕೂಗಿ ಆದಮೇಲೆ ರೈಸೆಲ್ಲ ಆದಮೇಲೆ ಮೇಲೆ ಸ್ವಲ್ಪ 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದಿದೆ ನೋಡಿ, ಇದೆಲ್ಲ ಖಾಲಿ ಆಯಿತು. ಇದನ್ನು ಕೆರೆದು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇವಾಗ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ಇದು ಕಬಾಬ್ ಪೌಡರ್ ಸ್ವಲ್ಪ 1-2 ಸ್ಪೂನ್ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತೊಗೊಳ್ಳಿ ಸಾಲ್ಟು, ಯಾಕಂದರೆ ಕಬಾಬ್ ಪೌಡ್ರಲ್ಲೂ ಸಾಲ್ಟ್ ಇರುತ್ತೆ. ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಇದನ್ನು ಕಿವುಚ್ಕೊಂಡು ಇದೇ ನೀರಲ್ಲೇ ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಚೆನ್ನಾಗಿರುತ್ತೆ. ಕಲಿಸ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಹುಳಿ ಮತ್ತು ಖಾರ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ. ಸೊ ಗಾಯ್ಸ್, ಫಿಶ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ 8 ಫಿಶ್ ತೊಗೊಂಬಂದಿದ್ದಾರೆ. ಹಿಂಗೆ ಒಳಗೆಲ್ಲ ಕ್ಲೀನ್ ಮಾಡಬೇಕು, ಹಿಂಗೆ ಓಪನ್ ಮಾಡಿಕೊಂಡು. ಇಲ್ಲ ಅಂದರೆ ಗಲೀಜಿರುತ್ತೆ, ಕ್ಲೀನಾಗಿ ಮಾಡಿರಲ್ಲ ಅವರು. ಅಂದರೂ ನಮ್ಮ ಸೇಫ್ಟಿಗೆ ನಾವು ಕ್ಲೀನ್ ಮಾಡ್ಕೋಬೇಕು. ಬಾಂಗ್ಲಾ ಮೀನು ತೊಗೊಂಬಂದಿದ್ದಾರೆ. ಫಿಶ್ ಅಂದ್ರೆ ಇಷ್ಟ ನಮ್ಮ ನಿಂಗೆ. ನನ್ನ ಮಗ ಫಿಶ್ ನೋಡ್ಬಿಟ್ಟು ಇಲ್ಲೇ ಇದ್ದಾನೆ, ನಾನು ತೋರಿಸದ ಬರೀ ಫಿಶೇ ತೋರಿಸದ. ನನ್ನ ಮಗ ಫಿಶ್ ನೋಡ್ಬಿಟ್ಟು ಹೋಗ್ತಾನೆ ಇಲ್ಲ ಆಡೋಕ್ಕೆ. ನೋಡ್ರಿ ಕೆಳಗೆ ಆಟ ಆಡ್ತಾ ಇಲ್ಲ, ಅವನು ಕರ್ಕೊಂಡು ಅಂದೆ
ನನಗೆ ಫಿಶ್ ಅಂದ್ರೆ ತಿಂತೀನಿ ನಾನು. ಫಿಶ್ ತಿಂತಾನಂತೆ, ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಅಂತ ನೋಡಿ. ಹಿಂಗೆ ಒಳಗೆ ಗಲೀಜಿರುತ್ತೆ, ಫುಲ್ಲು ಕ್ಲೀನ್ ಮಾಡಿರಲ್ಲ ಅವರು. ನೀಟಾಗಿ ಕೈಯಲ್ಲಿ ಹಿಂಗೆಲ್ಲ ಮಾಡ್ಕೋಬೇಕು ನಾವು. ಕಪ್ಪಗೆಲ್ಲ ಹಂಗಂಗೆ ಇರುತ್ತೆ ಬ್ಲೆಡ್ ಎಲ್ಲ. ಕಟ್ಟೆ ಹಾಕಿಲ್ಲ ಅವರು ಇದ್ರೆ ಹೌದಾ? ಮಾಡೋದು ಬೇಡವಾ? ಹಂಗೆ ಮಾಡ್ಲಾ? ಉಪಕಾರ ಹಿಡಿಯೋದಂಗೆ ಕಟ್ ಮಾಡ್ತಾರೆ. ಇಲ್ಲಿ ಎಗ್ ರೈಸ್ ರೆಡಿ ಆಗಿದೆ. ಎಗ್ ರೈಸ್ ಅನ್ನೋದು ಮತ್ತೆ ಎಗ್ ಬಿರಿಯಾನಿ ನೋಡಿ ರೆಡಿ ಆಗ್ತಾ ಇದೆ. ಅಕ್ಕಿ ಎಲ್ಲ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಪುಡಿಯಾಗೆ. ಸೊ ಆ ಥರ ಫ್ರೈ ಮಾಡಕ್ಕೆ ಹಾಕೊಂಡಿದ್ದೀನಿ ನಾನು. ರೈಸ್ ತಿನ್ನುವಾಗ ಬರಲಿ ಫ್ರೈ ರುಚಿ ಅಂತ. ಇದು ಚೆನ್ನಾಗಿ ಕುಕ್ ಆಗಲಿ. ಇದನ್ನ ಒಂಚೂರು ಕಟ್ ಮಾಡ್ಕೊಳ್ತೀನಿ. ಕಟ್ಟೆ ಹಾಕಿಲ್ಲ ಅವರು. ಇದು ನೋಡಿ ಹಿಂಗೆ ಹುಣಸೆ ಹುಳಿ ಹಾಕೊಂಡು ಕಲಸಿ ಕೊಡ್ತೀನಿ. ತಟ್ಟೆಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಅಗ್ಲಕ್ಕಿರೋ ಪಾತ್ರೆಗೆ ಹಾಕೊಳ್ಳಿ. ಕ್ಲೀನಾಗೆ ಕಲಿಸ್ಬೋದು. ಇಲ್ಲಾಂದ್ರೆ ಅದು ಒಂದೇ ಕಡೆ ಗೊಜ್ಜಾಗಿ ಮಸಾಲೆ ಉಳ್ಕೊಂಡ್ಬರುತ್ತೆ. ಚಿಕನ್ ಕಬಾಬ್ ಕಲಿಸ್ದಂಗೆ ಕಲ್ಸಕ್ಕಾಗಲ್ಲ ಫ್ರೆಂಡ್ಸ್. ಇದು ಕ್ಲೀನಾಗಿ ಈ ಥರ ಅಗ್ಲಕ್ಕಿರೋ ತಟ್ಟೆಗೆ ಹಾಕೋಬೇಕು. ಸೊ ಕ್ಲೀನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿನ ಶೋಧಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದಾಯಿತು. ಈ ಮಸಾಲಾನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಸಾಲ್ಟ್ ಆದಷ್ಟು ಕಡಿಮೆ ಹಾಕ್ಕೊಡಿ, ಯಾಕಂದ್ರೆ ಕಬಾಬ್ ಪೌಡ್ರಲ್ಲೂ ಸಾಲ್ಟ್ ಇರುತ್ತೆ. ಅದಕ್ಕೆ ಇಷ್ಟೇ ಮಸಾಲ ನೋಡಿದ್ರೆ ಹಿಂಗೆ ಕಲಿಸ್ಕೊಂಡು ಹಚ್ಕೊಳ್ಳೋದು. ಹಿಂಗೆ ಹಚ್ಕೊಳ್ಳೋದು. ಹಿಂಗೆ ಹಚ್ಕೊಂಡು ಎಣ್ಣೆಗೆ ಬಿಡೋದು. ಅಂದರೆ ತವಾದಲ್ಲಿ ಫ್ರೈ ಮಾಡ್ತೀನಿ ನಾನು, ಕಬಾಬ್ ಥರ ಏನು ಫ್ರೈ ಮಾಡೋಕ್ಕೆ ಹೋಗಲ್ಲ. ಓಕೆ ಗಾಯ್ಸ್, ಇಲ್ಲಿ ಫಿಶ್ ಫ್ರೈಗೆ ಕಲಸಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಯಾಕೋ ಎಗ್ ಬಿರಿಯಾನಿ ರೆಡಿಯಾಗಿದೆ. ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೋಡಿ. ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಕಲಸೋಣ ಮೇಲ್ಗಡೆ. ಫಿಶು ತೋರಿಸ್ತೀನಿ ಒಂದು ನಿಮಿಷ. ಒಂದು ಸ್ಪೂನ್ ಅಷ್ಟು ಹಾಕಿದೆ. ಟೇಸ್ಟ್ ಬರುತ್ತೆ. ಲಾಸ್ಟಲ್ಲಿ ಹಾಕೊಳ್ಳಿ ಮಿಕ್ಸ್ ಮಾಡೋ ಟೈಮಲ್ಲಿ. ಇಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡ್ಕೊಂಡು ಫಿಶ್ ಕಬಾಬ್ ಮಾಡಲ್ವಾ? ಕಬಾಬ್ ಮಾಡಲ್ಲ, ಫ್ರೈ. ಸುಮ್ಮನೆ ಅದು ಎಣ್ಣೆ ವೇಸ್ಟ್ ಆಗುತ್ತೆ ಕಬಾಬ್ ಮಾಡಿದ್ರೆ. ಫ್ರೈ ಆದರೆ ನಮ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟನ್ನು ಹಾಕೋಬೋದು. ಪ್ರತಿ ಒಂದು ಬೈಟಲ್ಲೂ ಮೊಟ್ಟೆ ಸಿಗುತ್ತೆ. ಯಾಕಂದರೆ ನಾನು ಫಸ್ಟ್ ಎಗ್ ಬುರ್ಜಿ ಥರ ಒಡೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ, ರೆಡಿ ಆಯ್ತಿದ್ದು. ಇವಾಗ ಇದಕ್ಕೊಂದು ಇದು ಮುಚ್ಚಿಬಿಡೋಣ. ಫಿಶ್ ಫ್ರೈ ಮಾಡ್ಬೇಡ. ನನ್ನ ಮಗ ಕಾಯ್ತಾ ಇದ್ದಾನೆ, ಹೊಟ್ಟೆ ಹಶ್ವಂತೆ ಅವನಿಗೆ. ಅವ್ನು ಫಿಶ್ ತಿನ್ಬೇಕು ಅಂತ. ಅವನು ಫಿಶ್ ತೋರಿಸ್ಕೊಳ್ಳೋಣ ಬನ್ನಿ. ನೋಡಿ ಟಾನ್. ಅಯ್ಯೋ ಅಯ್ಯೋ ಅವ್ನು ನೋಡಿ, ಅವ್ನ ಮುಖ ನೋಡ್ರಿ ಹೆಂಗಾಗಿದೆ. ಏನ್ ಚಿನಿ? ಯಾವ್ದನ್ನ? ಮಸಾಲ ಮಸಾಲ ಹಾಕಿ ಫಿಶ್ ಫ್ರೈ ಮಾಡೋದು ಹಂಗೆ ಮಾಡ್ತಾರ ಮಗ್ನೆ? ಉಪ್ಪು ಹಾಕ್ಬಿಟ್ಟು ಕರ್ಕೊಡ್ತಾರೆ. ಹಂಗೆ ಮಾಡ್ತಾರ? ಯಾರು ಹೇಳಿದ್ದ? ನಿಮ್ಮಪ್ಪ ಮಸಾಲೆ ಹಾಕ್ತೆ ಫಿಶ್ ಫ್ರೈ ಮಾಡ್ಕೊಡು ಅಂತ. ಉಪ್ಪು ಖಾರ ಏನು ಬೇಡ, ಹಸಿ ಫಿಶ್ ತಿನ್ಕೋತೀಯ ಬೆಕ್ತಾರ? ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ದೀಪ ಮುಂದೆ. ಸೊ ಎಣ್ಣೆ ಕಾದಿದೆ ನೋಡಿ. ಈ ಕಡೆ ಇದೆಯಲ್ಲ ಮಸಾಲ ಕೋಟಿಂಗು. ಈ ಕಡೆ ಹಿಂಗೆ ಮಸಾಲ ಹಚ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಇದನ್ನ ಮಸಾಲೆ ಹಚ್ಚಿರೋದನ್ನ ಹಿಂಗೆ ಹಾಕಿ ಆಯ್ತಾ. ಅದ್ರ ಮೇಲೆ ಆಮೇಲೆ ಈ ಥರ ಸೌರಿ, ಯಾಕಂದರೆ ಫಿಶ್ಗೆ ಜಾರ್ಕೊಳತ್ತೆ, ಸ್ಕಿನ್ ಮೇಲೆ ಮಸಾಲೆ ಕೂರೋಲ್ಲ. ಅದಕ್ಕೆ ಈ ಥರ ಹಚ್ಕೊಂಡು ನೀವು ಫ್ರೈ ಮಾಡ್ಬೇಕು. ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಮಸಾಲೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ ನಾನು. ಒಂದ್ಸತಿ ಕ್ಲೀನಾಗಿ ಎಲ್ಲ ಕೋಟಿಂಗ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ಮಸಾಲೆ ಇಟ್ಕೊಂಡಿರ್ತೀನಲ್ಲ, ಇದನ್ನ ಹಿಂಗೆ ಕೈಯಲ್ಲಿ ತೆಕ್ಕೊಂಡು ಹಿಂಗೆ ಹಚ್ಚಿ, ಆವಾಗ ಕ್ಲೀನಾಗಿ ಫ್ರೈ ಆಗುತ್ತೆ. ಇವನದೊಂದು ಕಾಟ. ಇಲ್ಲಿ ಚಿಕ್ಕದ ಅಡುಗೆ ಮನೆ ಕುಡ್ರುಸು ನಿಲ್ಸು ಅಂತಾನೆ. ಸೊ ಫ್ರೆಂಡ್ಸ್, ಎಗ್ ಬಿರಿಯಾನಿ ಆ್ಯಂಡ್ ಫಿಶ್ ಫ್ರೈ ರೆಡಿಯಾಗಿದೆ. ನನ್ನ ಮಗಳಿಗೆ ಸರ್ವ್ ಮಾಡಿದ್ದೀನಿ. ಫಸ್ಟ್ ಅವಳು ಕೊಡೋಣ ಅಂತ. ತಿಂತ ಇದೆಯಮ್ಮ? ಚೆನ್ನಾಗೈತೆ. ಉಪ್ಪು ಖಾರ ಹುಳಿ ಎಲ್ಲ ಹುಳ್ಳುಳ್ಳಿಯಾಗಿದೆಯಾ ಮಸಾಲ?
ಹಾಂ ಟೇಸ್ಟ್ ಹೆಂಗಿದೆ? ಹ್ಞೂ ಈಗ ಬಾಸ್ ತಿನ್ನಿಸ್ತಾ ಇದ್ದಾರೆ ಫಿಶ್ ಫ್ರೈ. ಹೊಟ್ಟೆ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇದೆಯಂತೆ ಬಾಸ್ಗೆ. ಎಗ್ ಬುರ್ಜಿ ಥರ ಫ್ರೈ ಮಾಡಿದ್ದೆ ಎಗ್ ಬಿರಿಯಾನಿ. ಚೆನ್ನಾಗಿದೆಯಾ ಜ್ಯೂಸಿಯಾಗೆ ಟೇಸ್ಟು? ಇವಾಗ ಕಲಿತಾಳೆ, ಅದಕ್ಕೆ ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಂಡವಳೆ. ಅದು ಮುಳ್ಳೆಲ್ಲ ಸಿಕ್ಬಿಡತ್ತೆ ಅಂತ. ಇರಮ್ಮ ಬಂದೆ, ಇವನ್ಗೆ ಅವಳು ವಿಡಿಯೋ ಮಾಡಿಬಿಡ್ತೀನಿ ಅಂತ. ಚೆನ್ನಾಗಿದೆ ಫಿಶು? ಇರು. ಸೂಪರ್ ಇದೆಯಾ? ವೆರಿ ಗುಡ್. ಸೊ ಡಿಫ್ರೆಂಟಾಗಿ ಮಾಡಿದ್ದೆ ಈ ಸತಿ ಎಗ್ ಬಿರಿಯಾನಿ. ತುಂಬ ಚೆನ್ನಾಗಿದೆ ಅಂತೆ. ನೀವು ಹಾಗೆ ಮಾಡಿ 2 ಮೊಟ್ಟೆ ಒಡೆದಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಬೈಟಲ್ಲಿ ನಮಗೆ ಮೊಟ್ಟೆ ಸಿಗುತ್ತೆ ಬಾಯಿಗೆ ತಿನ್ನುವಾಗ ತುತ್ತಲ್ಲಿನೂ. ಹಾಗಾಗಿ ಆ ಥರ ಎಗ್ ಬಿರಿಯಾನಿ ಮಾಡಿ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಹೇಳ್ರ. ಹಾಂ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್.